ಬಾಂಗ್ಲಾದೇಶದಲ್ಲಿ ಯಾಕೆ ಭಾರತ ದ್ವೇಷ, ಹಿಂದೂ ದ್ವೇಷ ಹೆಚ್ಚಾಯಿತು? ಯಾರು ಇದು ಶರೀಫ್ ಒಸ್ಮಾನ್ ಹಾದಿ? ಭಾರತದ ವಿರುದ್ಧ ದ್ವೇಷವನ್ನು ಉಗುಳ್ತಾ ಇದ್ದಂತಹ ಒಬ್ಬ ಕಿರಾತಕ. ಅಂಥ ಭಾರತ ದ್ವೇಷಿಯನ್ನೇ ಅಲ್ಲಿ ಹತ್ಯೆ ಮಾಡಿಬಿಟ್ರ. ಇದರಿಂದಾಗಿ ಮೊಹಮ್ಮದ್ ಯೂನಿಸ್ ಸ್ಥಾನಕ್ಕೆ ಸಂಚಕಾರ ಯಾಕೆ ಬಂತು? ಶೇಖ್ ಹಸೀನಾಗೆ ಬಂದಂತಹ ಗತಿಯೇ ನಿಮಗೂ ಬರುತ್ತೆ, ಎಚ್ಚರ. ಆ ಮೊಹಮ್ಮದ್ ಯೂನಿಸ್ ಅವರೇ ಬಾಂಗ್ಲಾದೇಶದಿಂದ ಕಿಕ್ಔಟ್ ಆಗ್ಬಿಡ್ತಾರಾ? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ ಅನ್ನೋದನ್ನು ನೀವೆಲ್ಲ ನೋಡಿದ್ದೀರಿ. ಒಬ್ಬ ಹಿಂದೂ ಯುವಕ ದೀಪು ಚಂದ್ರ ದಾಸ್, ಆತನನ್ನು ಮರಕ್ಕೆ ನೇಣು ಹಾಕಿ ಹೇಗೆ ಸುಟ್ಟು ಹಾಕಿದ್ರು ಬಹಿರಂಗವಾಗಿ, ಎಂಥ ವಿಕೃತಿಯನ್ನು ಮೆರೆದರು ನಾವೆಲ್ಲ ನೋಡಿದ್ದೇವೆ. ಭಾರತ ದ್ವೇಷ, ಹಿಂದೂ ದ್ವೇಷ ಅನ್ನೋದು ಎಷ್ಟರ ಮಟ್ಟಿಗೆ ಅಲ್ಲಿ ತಾರಕಕ್ಕೇರ್ಬಿಟ್ಟಿದೆ ಅನ್ನೋದನ್ನು ನೋಡಿದ್ದೇವೆ. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಆಗಿದ್ದು ಶರೀಫ್ ಒಸ್ಮಾನ್ ಹಾದಿ ಅನ್ನುವಂಥ ಒಬ್ಬ ಯುವಕನ ಹತ್ಯೆ. ಆ ಯುವಕನ ಹತ್ಯೆ ಯಾವಾಗಾಯಿತೋ ಅದರ ಇಂಪ್ಯಾಕ್ಟ್ ಅನ್ನೋ ಹಾಗೆ ಈಗ ಮೊಹಮ್ಮದ್ ಯೂನಿಸ್ ಅವರನ್ನೇ ಬಾಂಗ್ಲಾದೇಶದಿಂದ ಹೊರಕ್ಕೆ ಹಾಕುವಂತಹ ಮಾತುಗಳು ಅಲ್ಲಿ ಕೇಳಿಬರ್ತಾ ಇದೆ. ಅಲ್ಲಿನ ಉಸ್ತುವಾರಿ ಸರ್ಕಾರದ ಮುಖ್ಯಸ್ಥರಾದಂತಹ ಮೊಹಮ್ಮದ್ ಯೂನಿಸ್ ಅವರೇ ಬಾಂಗ್ಲಾದೇಶದಿಂದ ಕಿಕ್ಔಟ್ ಆಗಿಬಿಡ್ತಾರಾ ಅನ್ನುವಂಥ ಚರ್ಚೆಗಳು ಈಗ ಆರಂಭ ಆಗಿದೆ. ಈ ಎಲ್ಲ ವಿಚಾರಗಳನ್ನ ಡೀಟೇಲ್ ಆಗಿ ಮಾತಾಡ್ತೀನಿ. ಅದಕ್ಕೆ ಮುಂಚೆ ನಂದೊಂದು ರಿಕ್ವೆಸ್ಟ್ ಇದೆ, ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬಾಂಗ್ಲಾದೇಶದಲ್ಲಿ ಯಾಕೆ ಕಳೆದ ಒಂದು ವಾರದಲ್ಲಿ ಇದ್ದಕ್ಕಿದ್ದಾಗೆ ಮತ್ತೆ ಭಾರತ ದ್ವೇಷ, ಹಿಂದೂ ದ್ವೇಷ ಹೆಚ್ಚಾಯಿತು? ಅದಕ್ಕೇನು ಹೊಸತೇನಲ್ಲ, ಆದರೆ ಇದ್ದಕ್ಕಿದ್ದಾಗೆ ಮತ್ತೆ ಶುರುವಾಗಿರೋದು ಯಾಕೆ ಅಂತಂದರೆ ಶರೀಫ್ ಒಸ್ಮಾನ್ ಹಾದಿ ಅನ್ನುವಂಥ ಒಬ್ಬ ಬಾಂಗ್ಲಾದೇಶಿ ಯುವಕ, ಅವನನ್ನು ಢಾಕಾ ನಗರದಲ್ಲೇ ಗುಂಡಿಟ್ಟು ಹತ್ಯೆ ಮಾಡಿಬಿಟ್ರು. ಅದು ಇಷ್ಟೆಲ್ಲ ಘಟನೆಗೆ ಕಾರಣ ಆಯಿತು. ಯಾರು ಇದು ಶರೀಫ್ ಒಸ್ಮಾನ್ ಹಾದಿ? ಇವನು ಶೇಖ್ ಹಸೀನಾರ ಪದಚ್ಯುತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವನು. ಹಾಗೇನು ವಿದ್ಯಾರ್ಥಿಗಳ ಹೋರಾಟ ಆರಂಭ ಆಯಿತು ಶೇಖ್ ಹಸೀನಾ ಸರ್ಕಾರದ ವಿರುದ್ಧ, ಆಗ ಮುಂಚೂಣಿಯಲ್ಲಿದ್ದು ಕೆಲಸ ಮಾಡಿದವನು. ಮೊಹಮ್ಮದ್ ಯೂನಿಸ್ನ ಬ್ಲೂ ಐಡ್ ಬಾಯ್ ಅಂತಲೇ ಹೇಳ್ತಾ ಇದ್ರು ಇವನನ್ನು. ಶೇಖ್ ಹಸೀನಾ ಪದಚ್ಯುತಿಯ ನಂತರ ಹುಟ್ಟುಕೊಂಡಂತಹ ಇನ್ಕಿಲಾಬ್ ಮಂಚ್ ಅನ್ನುವಂಥ ಒಂದು ರಾಜಕೀಯ ವೇದಿಕೆಗೆ ಈತ ಸಂಚಾಲಕ ಕೂಡ ಆಗಿದ್ದ. ಅಂದರೆ ಮುಂದೊಂದು ದಿನ ತಾನೂ ಸಹ ಬಾಂಗ್ಲಾದೇಶದ ರಾಜಕೀಯದಲ್ಲಿ ಬಹುದೊಡ್ಡ ಹುದ್ದೆಗೆ ಏರಬೇಕು ಅನ್ನುವಂಥ ಕನಸು ಕಂಡಿದ್ದ. ಅವನ ಹತ್ಯೆ ಆಗೋಯ್ತು. ಅವನೇನು ಸಾಚ ಅಲ್ಲ, ಅವನು ಭಾರತದ ಕಡುದ್ವೇಷಿ, ಹಿಂದೂ ದ್ವೇಷಿ. ಮಾತೆತ್ತಿದ್ರೆ ಭಾರತದ ವಿರುದ್ಧ ದ್ವೇಷವನ್ನು ಉಗುಳ್ತಾ ಇದ್ದಂತಹ ಒಬ್ಬ ಕಿರಾತಕ. ಅಂಥ ಭಾರತ ದ್ವೇಷಿಯನ್ನೇ ಅಲ್ಲಿ ಹತ್ಯೆ ಮಾಡಿಬಿಟ್ರ. ಇದರ ಹಿಂದೆ ಒಂದು ದೊಡ್ಡ ಸಂಚಿದೆ ಸ್ನೇಹಿತರೆ. ಈ ಸಂಚನ್ನು ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೇನೆ. ಇದರಿಂದಾಗಿ ಮೊಹಮ್ಮದ್ ಯೂನಿಸ್ ಸ್ಥಾನಕ್ಕೆ ಸಂಚಕಾರ ಯಾಕೆ ಬಂತು ಅಂದರೆ, ಈ ಯಾರು ಇಲ್ಲಿ ಹಾದಿ ಸತ್ತೋದ್ನಲ್ಲ, ಅವನ ತಮ್ಮ ಮೊನ್ನೆ ಒಂದು ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾನೆ. ಅವನ ತಮ್ಮನ ಹೆಸರು ಶರೀಫ್ ಒಮಾನ್ ಹಾದಿ ಅಂತ. ಸತ್ತೋದವನು ಒಸ್ಮಾನ್ ಹಾದಿ, ಇವನು ಒಮಾನ್ ಹಾದಿ. ಇವನು ಬೆಂಕಿ ಉಗುಳುವಂಥ ಭಾಷಣವನ್ನು ಮಾಡಿದ್ದಾನೆ ಮೊನ್ನೆ. ನನ್ನ ಅಣ್ಣನನ್ನು ಕೊಂದಿದ್ದೀರಿ. ಅವನು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾನೆ? ನೇರವಾಗಿ ಮೊಹಮ್ಮದ್ ಯೂನಿಸ್ನ ಮೇಲೆ ಆರೋಪ ಮಾಡ್ತಾ ಇದ್ದಾನೆ. ನನ್ನ ಅಣ್ಣ ಸತ್ತು ಹೋಗಿದ್ದು ನಿಮ್ಮಿಂದನೇ, ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ನಾವು ಯುವಕರು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ನಿಮ್ಮನ್ನು ದೇಶ ಬಿಟ್ಟು ಓಡಿಸ್ತೇವೆ. ಶೇಖ್ ಹಸೀನಾಗೆ ಬಂದಂತಹ ಗತಿಯೇ ನಿಮಗೂ ಬರುತ್ತೆ, ಎಚ್ಚರ ಅನ್ನುವಂಥ ಮಾತನ್ನು ಒಮಾನ್ ಹಾದಿ ಆಡಿದ್ದಾನೆ. ಅವನು ಯಾಕೆ ಮೊಹಮ್ಮದ್ ಯೂನಿಸ್ ವಿರುದ್ಧ ಈ ರೀತಿ ಮಾತಾಡ್ದ? ಹಾದಿ ಹತ್ಯೆಗೂ ಮೊಹಮ್ಮದ್ ಯೂನಿಸ್ಗೂ ಏನು ಸಂಬಂಧ? ಇಲ್ಲೇ ಬಹುದೊಡ್ಡದಾದ ಪಿತೂರಿ ಅಡಗಿರೋದು ಇಲ್ಲೇ. ಈ ಪಿತೂರಿಯಲ್ಲಿ ಮೊಹಮ್ಮದ್ ಯೂನಿಸ್, ಪಾಕಿಸ್ತಾನದ ಆಡಳಿತ, ಪಾಕಿಸ್ತಾನದ ISI, ಚೀನಾ, ಅಮೆರಿಕಾದ ಡೀಪ್ ಸ್ಟೇಟ್ ಇವೆಲ್ಲ ಕೈ ಜೋಡಿಸಿದೆ. ಜೊತೆಗೆ ಬಾಂಗ್ಲಾದೇಶದಲ್ಲಿ ಇರುವಂಥ ಜಮಾತಿ ಇಸ್ಲಾಮಿ ನಾಯಕರು. ಈ ಸಂಚಿನಲ್ಲಿ ಇವರೆಲ್ಲರೂ ಭಾಗಿಗಳು. ಇವರ ಉದ್ದೇಶ ಒಂದೇ, ಏನು? ಬಾಂಗ್ಲಾದೇಶದಲ್ಲಿ ಭಾರತ ದ್ವೇಷಕ್ಕೆ ಇನ್ನಷ್ಟು ತುಪ್ಪ ಸುರಿಬೇಕು, ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಬೇಕು. ಯಾಕೆ? ಅವರದೇ ದೇಶದಲ್ಲಿ ಅವರೇ ಸರ್ಕಾರದ ಉಸ್ತುವಾರಿ ವಹಿಸ್ಕೊಂಡಿದ್ದಾರೆ ಮೊಹಮ್ಮದ್ ಯೂನಿಸ್. ಆತನೇ ಯಾಕೆ ನನ್ನ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಬೇಕು ಅಂತ ಬಯಸ್ತಾನೆ? ಇಲ್ಲೇ ಇರೋದು ಪಾಯಿಂಟ್. ಫೆಬ್ರವರಿ 12, 2026 ಮುಂದಿನ ವರ್ಷ. ಸೊ ಫೆಬ್ರವರಿ 12ಕ್ಕೆ ಬಾಂಗ್ಲಾದೇಶದಲ್ಲಿ ಚುನಾವಣೆ ನಡೀಬೇಕಾಗಿದೆ. ಚುನಾವಣೆ ಅನೌನ್ಸು ಆಗಿದೆ.
ಚುನಾವಣೆ ನಡೆದರೆ ಮುಂದೆ ಒಂದು ಚುನಾಯಿತ ಸರ್ಕಾರ ಅಂತ ಬಾಂಗ್ಲಾದೇಶದಲ್ಲಿ ಬರುತ್ತೆ. ಆಗ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ಅನ್ನೋದು ಪಾಕಿಸ್ತಾನದ ಚಿಂತೆ, ಚೀನಾದ ಚಿಂತೆ, ಅಮೆರಿಕದ ಡೀಪ್ ಸ್ಟೇಟ್ನ ಚಿಂತೆ. ಹಾಗಾಗಿ ಮೊಹಮ್ಮದ್ ಯೂನಿಸ್ ಮೇಲೆ ಒತ್ತಡ ಹೇರಿ ಏನಾದರೂ ಮಾಡಿ ಚುನಾವಣೆ ನಡೆಯಬಾರ್ದು ಅಂತ ಒಂದು ಸಂಚನ್ನು ರೂಪಿಸ್ತಾ ಇದ್ದಾರೆ. ಈ ಸಂಚನ್ನು ಅವರು ಹೇಗೆ ಪ್ಲಾನ್ ಮಾಡಿದ್ದಾರೆ? ಒಂದು ಮೂಲಗಳ ಪ್ರಕಾರ ಈ ವಿದ್ಯಾರ್ಥಿ ನಾಯಕ ಒಸ್ಮಾನ್ ಹಾದಿ ಯಾರಿದ್ದಾನೆ, ಅವನನ್ನು ಕೊಲೆ ಮಾಡಿಸಿದ್ದೇ ಪಾಕಿಸ್ತಾನದ ISI. ನೋಡಿ, ಅವರವರಲ್ಲೇ ಯಾವ ರೀತಿ ತಂದಿಡೋದರಲ್ಲಿ ISI ಎತ್ತಿದ ಕೈ ಅನ್ನೋದನ್ನು. ಒಬ್ಬ ವಿದ್ಯಾರ್ಥಿ ನಾಯಕ, ಅತ್ಯಂತ ಜನಪ್ರಿಯನಾಗಿದ್ದಂಥ ನಾಯಕನನ್ನು ಹತ್ಯೆ ಮಾಡಿಸ್ಬಿಟ್ಟು ಆ ಮೂಲಕ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಬೇಕು. ಅರಾಜಕತೆ ಹೇಗೆ ಸೃಷ್ಟಿಯಾಗುತ್ತೆ? ಈ ಹತ್ಯೆ ಮಾಡಿಸಿದವರು ಭಾರತದವರು ಅಂತ ಒಂದು ರೂಮರ್ಸ್ ಬಿಟ್ಬಿಡೋದು. ಆಗ ಭಾರತದ ದ್ವೇಷ ಅಲ್ಲಿನ ಹಿಂದೂ ದ್ವೇಷವಾಗಿ ಮಾರ್ಪಡುತ್ತೆ, ಒಂದು ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ಹೇಳುತ್ತೆ. ಇದೇ ನೆಪ ಇಟ್ಕೊಂಡು ಚುನಾವಣೆಯನ್ನು ನಾವು ಮುಂದೂಡ್ಬಿಡ್ಬೋದು. ಇದಿಷ್ಟು ಪ್ಲಾನು ಇವರೆಲ್ಲರೂ ಸೇರಿ ಮಾಡಿಕೊಂಡಿರುವಂಥ ಪ್ಲಾನ್. ಇದು ಹತ್ಯೆ ಆದ್ನಲ್ಲ ಒಸ್ಮಾನ್ ಹಾದಿ, ಅವರ ಪಕ್ಷಕ್ಕೆ, ಅವರ ಪಕ್ಷದ ಕಾರ್ಯಕರ್ತರಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಅವತ್ತಿನ ಭಾಷಣದಲ್ಲಿ ಅವನ ತಮ್ಮ ಹೇಳಿದ್ದು, ನಿಮ್ಮನ್ನು ದೇಶ ಬಿಟ್ಟು ಓಡಿಸ್ತೀವಿ ಹುಷಾರ್ ಅಂತ. ಆ ಪಕ್ಷ ಒಂದೇ ಅಲ್ಲ, ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲಬೇಕು ಅಂತ ಕನಸು ಕಾಣ್ತಿರುವಂತಹ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ, ಬೇಗಂ ಖಲೀದಾ ಜಿಯಾ ನೇತೃತ್ವದ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ, ಆ ಪಕ್ಷ ಕೂಡ ಮೊಹಮ್ಮದ್ ಯೂನಿಸ್ನ ಈ ಸಂಚನ್ನು ಬಹಳ ಉಗ್ರವಾಗಿ ಟೀಕೆ ಮಾಡಿದೆ. ಅವರು ಕಾಯ್ತಾ ಇದ್ದಾರೆ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಅಂತ. ಆದರೆ ನೀನು ಚುನಾವಣೆಯನ್ನೇ ಮುಂದೂಡೋದಕ್ಕೆ ಪ್ರಯತ್ನ ಪಡ್ತಿದ್ಯಾ ಅಂತಂದರೆ ನಿನ್ನನ್ನು ಯಾಕೆ ನಾವು ಸುಮ್ಮನೆ ಬಿಡಬೇಕು ಅನ್ನುವಂಥ ಮಾತನ್ನು BNP ಕೂಡ ಆಡ್ತಾ ಇದೆ. ಆ ಪಕ್ಷದ ಕಾರ್ಯಕರ್ತರು ಯೂನಿಸ್ ವಿರುದ್ಧ ಕೆಂಡಾಮಂಡಲ ಇವಾಗ. ಇನ್ನು ಆವಾಮಿ ಲೀಗ್, ಶೇಖ್ ಹಸೀನಾರ ಆವಾಮಿ ಲೀಗ್, ಶೇಖ್ ಹಸೀನಾ ಅಂತೂ ಈಗ ಭಾರತದಲ್ಲಿದ್ದಾರೆ. ಅಲ್ಲಿನ ಪಕ್ಷದ ಕಾರ್ಯಕರ್ತರು ಅವರಿಗೆ ಚುನಾವಣೆಗೆ ನಿಲ್ಲೋದಕ್ಕೆ ಅವಕಾಶ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ ಆವಾಮಿ ಲೀಗ್ನ ಪಕ್ಷದ ಕಚೇರಿಗಳನ್ನೆಲ್ಲ ಧ್ವಂಸ ಮಾಡಿಬಿಟ್ಟಿದ್ದಾರೆ ಇವಾಗಲೇ. ಸೊ ಅವರು ಚುನಾವಣೆಗೆ ನಿಲ್ತೀವಿ ಅಂದರೆ ಅದು ಎಷ್ಟರ ಮಟ್ಟಿಗೆ ಅವರ ಜೀವಕ್ಕೆ ಅಲ್ಲಿ ರಕ್ಷಣೆ ಇದೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ಈಗ ಸದ್ಯಕ್ಕೆ BNP ಮತ್ತು ಜಮಾತ್-ಇ-ಇಸ್ಲಾಮಿ ಚುನಾವಣೆ ನಿಲ್ಲಕ್ಕೆ ಸಜ್ಜಾಗ್ತಾ ಇತ್ತು. ಆದರೆ ಜಮಾತ್-ಇ-ಇಸ್ಲಾಮಿ ನಾಯಕರಿಗೆ ಒಂದು ಆಮಿಷವನ್ನು ಒಡ್ಡುಬಿಟ್ಟು ISI ಏನು ಮಾಡಿದೆ, ಈ ರೀತಿಯ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಜಮಾತ್-ಇ-ಇಸ್ಲಾಮಿ ನಾಯಕರನ್ನೂ ಬಳಸ್ಕೊಂಡಿದೆ. ಅವ್ರಿಗೇನು ಚುನಾವಣೆ ನಡೀತೋ ನಡೀಲಿಲ್ವೋ ಡೋಂಟ್ ಕೇರ್. ಪಾಕಿಸ್ತಾನದ ISI ನಮಗೆ ಬೆಂಬಲ ಕೊಟ್ಟಿದೆ, ಇನ್ನು ಮುಂದೆ ನಾವು ಅಧಿಕಾರದಲ್ಲಿ ಇರಲಿ ಬಿಡಲಿ ನಮ್ಮದೇ ಪಾರುಪತ್ಯ, ನಾವು ಹೇಳ್ದಂಗೆ ಬಾಂಗ್ಲಾದೇಶದಲ್ಲಿ ಎಲ್ಲ ನಡೆಯುತ್ತೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಜಮಾತ್-ಇ-ಇಸ್ಲಾಮಿ ಇದ್ದಾರೆ. ಒಂದು ವೇಳೆ ಹಾದಿ ಸಾವಿನ ನಂತರದಲ್ಲಿ ದ್ವೇಷ ಭುಗಿಲೆದ್ದಿದ್ದು ಜಾಸ್ತಿ ಆದರೆ, ಅವರ ಜೊತೆಗೆ ಬೇಗಂ ಖಲೀದಾ ಜಿಯಾ ಅವರ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿಯ ಕಾರ್ಯಕರ್ತರು ಕೈ ಜೋಡಿಸಿದ್ರೆ, ಶೇಖ್ ಹಸೀನಾಗೆ ಯಾವ ರೀತಿ ಅಟ್ಟಾಡಿಸ್ಕೊಂಡು ಓಡಿಸಿದ್ರೋ ಮೊಹಮ್ಮದ್ ಯೂನಿಸ್ನನ್ನು ಸಹ ಅದೇ ರೀತಿ ಅಟ್ಟಾಡಿಸ್ಕೊಂಡು ಓಡಿಸುವಂಥ ದಿನಗಳು ದೂರ ಇಲ್ಲ. ಹಾಗಾಗಿ ನಾನು ಆರಂಭದಲ್ಲಿ ಹೇಳಿದ್ದು ಮೊಹಮ್ಮದ್ ಯೂನಿಸ್ ಬಾಂಗ್ಲಾದೇಶದಿಂದ ಕಿಕ್ಔಟ್ ಆಗುವ ಕಾಲ ಸನ್ನಿಹಿತವಾಗಿದೆ ಅಂತ. ಮಾಡಿದ್ದುಣ್ಣೋ ಮಾರಾಯ. ಇದು ಬಾಂಗ್ಲಾದೇಶದ ಉಸ್ತುವಾರಿ ಮುಖ್ಯಸ್ಥ ಮೊಹಮ್ಮದ್ ಯೂನಿಸ್ಗೆ ಕ್ಲಿಯರ್ ಆಗಿ ಸೂಟ್ ಆಗುತ್ತೆ.